ಬನ್ನಿ ಕುರುಕ್ಷೇತ್ರ ಭಾಗ 2 ಅನ್ನೋ ಈ ಆನಿಮೇಟೆಡ್ ಸೀರೀಸ್ ಹೇಗಿದೆ ಅಂತ ನೋಡೋಣ. ಅಸಲಿ ಪ್ರಶ್ನೆ ಅಂದ್ರೆ ಈ ಸೀರೀಸ್ ನೋಡ್ಬೋದಾ? ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ವಿಮರ್ಶಕರು ಕೊಟ್ಟಿರೋ ರೇಟಿಂಗ್ಸ್ ಏನ್ ಗೊತ್ತಾ? 5ಕ್ಕೆ ಬರೋಬ್ಬರಿ 4 ಸ್ಟಾರ್ಸ್. ಹಾಗಿದ್ರೆ ಈ ರೇಟಿಂಗ್ ಯಾಕೆ ಬಂತು? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೊದಲಿಗೆ ಈ ಸೀರೀಸ್ನ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಯುದ್ಧದ ನೈತಿಕ ಸಂಕೀರ್ಣತೆಯೇ ಇದರ ಹೈಲೈಟ್. ಉದಾಹರಣೆಗೆ ಕರ್ಣನ ಪಾತ್ರ ನೋಡಿ. ಅವನೊಬ್ಬ ಟ್ರ್ಯಾಜಿಕ್ ಹೀರೋ, ನಿಷ್ಠಾವಂತ, ಆದ್ರೆ ಅಷ್ಟೇ ಕ್ರೂರಿಯೂ ಹೌದು. ಹಾಗೆಯೇ ಕೃಷ್ಣನ ಪಾತ್ರವನ್ನ ಕೂಡ ದೈವಿಕ ಶಕ್ತಿ ಮಾತ್ರವಲ್ಲ, ಒಬ್ಬ ಚಾಣಾಕ್ಷ ತಂತ್ರಜ್ಞನಾಗಿಯೂ ತೋರಿಸಿದ್ದಾರೆ. ಪಾತ್ರಗಳನ್ನ ಬಿಡಿ, ವಿಷುವಲ್ಸ್ ಬಗ್ಗೆ ಮಾತಾಡೋಣ. ಯುದ್ಧದ ದೃಶ್ಯಗಳಂತೂ ಪೇಂಟಿಂಗ್ ತರನೇವೆ, ಅಷ್ಟು ಅದ್ಭುತವಾಗಿದೆ. ಕತೆ ಹೇಳೋ ಶೈಲಿಯೂ ಡಿಫ್ರೆಂಟ್ ಆಗಿದೆ. ಯುದ್ಧವನ್ನ 18 ಬೇರೆ ಬೇರೆ ಯೋಧರ ದೃಷ್ಟಿಯಿಂದ ತೋರಿಸಿದ್ದಾರೆ. ಆದರೆ ಎಲ್ಲವೂ ಪರ್ಫೆಕ್ಟ್ ಆಗಿಲ್ಲ. ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಅದೇನು ಅಂತ ನೋಡೋಣ ಬನ್ನಿ. ಮೊದಲನೇ ಸಮಸ್ಯೆ ಅಂದ್ರೆ ಕತೆಯ ವೇಗ. ಯುದ್ಧದ ಕೊನೆಯ ದಿನಗಳನ್ನ 9 ಎಪಿಸೋಡ್ಗಳಲ್ಲಿ ತುಂಬಿದ್ದಾರೆ. ಇದರಿಂದ ಕೆಲವು ಕತೆಗಳು, ಕೆಲವು ಇಮೋಷನಲ್ ಸೀನ್ಗಳು ಬಹಳ ಬೇಗ ಮುಗಿದೋದ ಹಾಗೆ ಅನ್ಸುತ್ತೆ. ಇನ್ನೊಂದು ವಿಷಯ ಅಂದ್ರೆ ಸೀರೀಸ್ ಟೋನ್ ತುಂಬಾ ಸೀರಿಯಸ್ ಆಗಿದೆ. ಇದು ಕೆಲವರಿಗೆ ಸ್ವಲ್ಪ ಹೆವಿ ಅನಿಸ್ಬೋದು. ಕೆಲವು ಕಡೆ ಡ್ರಾಮ್ಯಾಟಿಕ್ ಮ್ಯೂಸಿಕ್ ಮತ್ತೆ ವಿಜುವಲ್ ಸ್ವಲ್ಪ ಓವರ್ ದ ಟಾಪ್ ಆಯ್ತಾ ಅಂತಾನೂ ಅನ್ಸ್ಬೋದು. ಆದ್ರೆ ಈ ಮೈನಸ್ ಪಾಯಿಂಟ್ಸ್ ಮಧ್ಯದಲ್ಲೂ ಸೀರೀಸ್ನಲ್ಲಿ ಕೆಲವು ಮರೆಯಲಾಗದ ಮೂಮೆಂಟ್ಸ್ ಇವೆ. ಅದರಲ್ಲೂ ಕರ್ಣ ಅರ್ಜುನರ ದ್ವಂದ್ವಯುದ್ಧ, ಆ ಸೀನ್ಗೆ ಸಿಕ್ಕಿರೋ ಇಮೋಷನಲ್ ಪೇ ಆಫ್ ಇದೆಯಲ್ಲ, ಅದ್ಭುತ. ಹಾಗೇನೆ ಅಶ್ವತ್ಥಾಮನ ಕೊನೆಯ ಸೀಕ್ವೆನ್ಸ್, ಸೇಡಿನ ನಿಜವಾದ ಬೆಲೆ ಏನು ಅನ್ನೋದನ್ನ ಮನಸ್ಸಿಗೆ ನಾಟುವಂತೆ ಹೇಳುತ್ತೆ. ಫೈನಲ್ ವರ್ಡಿಕ್ಟ್ ಏನು? ಮತ್ತೆ ಅದೇ 5ಕ್ಕೆ 4 ಸ್ಟಾರ್ಸ್. ಇದೊಂದು ತುಂಬಾ ಒಳ್ಳೆ ಪ್ರಯತ್ನ. ಪುರಾಣ ಕತೆಗಳನ್ನ ಹೊಸ ಆಂಗಲ್ನಲ್ಲಿ ನೋಡಕ್ ಇಷ್ಟಪಡೋರಿಗೆ ಇದು ಖಂಡಿತ ಇಷ್ಟ ಆಗತ್ತೆ. ಹಾಗಿದ್ರೆ ಪೌರಾಣಿಕ ಕತೆಗಳನ್ನ ಹೇಳೋದಿಕ್ಕೆ ಇದೊಂದು ಹೊಸ ಸ್ಟ್ಯಾಂಡರ್ಡ್ ಆಗಬಹುದಾ? ಯೋಚಿಸಬೇಕಾದ ವಿಷಯ.